ಹೆಸರುವಾಸಿ ವಾಣಿಶ್ರೀ ವಿಶ್ವನಾಥ್. ಅದಕ್ಕೆ ಕಾರಣ ನಿತ್ಯ ಕ್ಷೇತ್ರದ ಜನರ ಜೊತೆಗಿನ ಒಡನಾಟ. ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದಲ್ಲಿ 5 ಬಾರಿ ಅಧ್ಯಕ್ಷೆ, 5 ಬಾರಿ ನಿರ್ದೇಶಕಿಯಾಗಿ ಕೆಲಸ ಮಾಡಿರುವ ವಾಣಿಶ್ರೀ ವಿಶ್ವನಾಥ್ ಅವರಿಗೆ ಬಡವರು, ರೈತರು, ಮಹಿಳೆಯರು ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಅದಕ್ಕಾಗಿ ವಿಶ್ವವಾಣಿ ಫೌಂಡೇಶನ್ ಮೂಲಕ ಬಡವರಿಗೆ ಬಟ್ಟೆ, ಪೌರ ಕಾರ್ಮಿಕರಿಗೆ ಕಿಟ್ ವಿತರಣೆ, ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಸಾಲ ಸೌಲಭ್ಯ, ಉಚಿತ ಟೈಲರಿಂಗ್ ಮಷೀನ್ ವಿತರಣೆ, ಬ್ಯೂಟಿಷಿಯನ್ ತರಬೇತಿ ಕೊಟ್ಟು ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿಸಿದ್ದಾರೆ. ಅಷ್ಟೇ ಅಲ್ಲ, ಬಡವರಿಗೆ ಉಚಿತ ಆರೋಗ್ಯ ಶಿಬಿರ, ಕಣ್ಣಿನ ತಪಾಸಣೆ, ಕೋವಿಡ್ ಟೈಮ್ನಲ್ಲಿ ಊಟ, ಕಿಟ್, ರೇಷನ್ ಜೊತೆಗೆ ಗಾಡಿಗಳನ್ನ ಕೊಟ್ಟು ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನು ಉಚಿತ ಕಂಪ್ಯೂಟರ್, ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳು, ರೈತರಿಗೆ ಸಾಲ, ಹಸು ಸಾಲ ಕೊಟ್ಟು ಜನರ ಕಷ್ಟಕ್ಕೆ ವಾಣಿಶ್ರೀ ಸ್ಪಂದಿಸುತ್ತಿದ್ದಾರೆ. ಯಲಹಂಕದ ಪ್ರತಿ ಶಾಲೆಗೆ ಕಟ್ಟಡ, ಕಾಂಪೌಂಡ್, ಮಕ್ಕಳಿಗೆ ನೋಟ್ಬುಕ್ಸ್, ಕಂಪ್ಯೂಟರ್ಗಳನ್ನ ಪ್ರತಿ ವರ್ಷ ಉಚಿತವಾಗಿ ಹಂಚುತ್ತಿದ್ದಾರೆ. ಮತ್ತೊಂದು ವಿಶೇಷ ಅಂದರೆ ವಿಶ್ವವಾಣಿ ಮತ್ತು ಮಹಿಳೆಯರ ಒಕ್ಕೂಟಗಳಿಂದ ಹುಸ್ತೂರು, ಆಲೂರು ಮತ್ತು ಗೋಪಾಲಪುರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಸಂಕ್ರಾಂತಿ ಸಂಭ್ರಮ ಸಂತೆ ಮೂಲಕ ವಾಣಿಶ್ರೀ ವಿಶ್ವನಾಥ್ ಯಲಹಂಕರಿಗೆ ನೆಚ್ಚಿನ ಅಕ್ಕ ಎನಿಸಿಕೊಂಡಿದ್ದಾರೆ. ಇಂತಹ ನಿಸ್ವಾರ್ಥ ಸೇವೆ ಮಾಡುತ್ತಿರೋ ವಾಣಿಶ್ರೀ ಅವರಿಗೆ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ ಕೊಡ್ತಿರೋದಕ್ಕೆ ನಮಗೆ ಹೆಮ್ಮೆ ಎನಿಸುತ್ತಿದೆ.